ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ಕೂಡ ನಾವು ಕನ್ಸೈನ್ಮೆಂಟ್ ಪ್ರಾಬ್ಲಮ್ ಇನ್ನೊಂದು ಮಾಡೋಣ. ಸೊ ಕಮ್ ಬ್ಯಾಕ್ ಟು ಲಲಿತಾ ಟ್ರೇಡರ್ಸ್ ಕನ್ಸೈನ್ಡ್ 100 ಬೈಸಿಕಲ್ಸ್ ಕಾಸ್ಟಿಂಗ್ ₹2000 ಈಚ್. ಒಂದು ಬೈಸಿಕಲ್ಗೆ 2000, ಒಂದು ಸೈಕಲ್ಗೆ 2000 ರೂಪಾಯಿ. ಅವನು 100 ಬೈಸಿಕಲ್ಸ್ನ ಕಳಿಸ್ತಾನೆ. ಯಾರಿಗೆ? ಸುಮಲತಾ. ಲಲಿತಾ ಸನ್ ಅವಳು ಕಳಿಸ್ತಾಳೆ. ಲಲಿತಾ ಟ್ರೇಡರ್ಸ್. ಸುಮಲತಾ ವಾಸ್ ಟು ಗೆಟ್ ಎ ಕಮಿಷನ್ ಅಟ್ 6% ಆನ್ ಬೈಸಿಕಲ್ಸ್. ಸೊ ಬೈಸಿಕಲ್ ಸೇಲ್ ಮಾಡಿದ್ರೆ 6% ಕಮಿಷನ್ ಸಿಗುತ್ತೆ. ಲಲಿತಾ ಪೇಯ್ಡ್ ₹4000 ಟುವರ್ಡ್ಸ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್. ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಹೇಳಿ ಗೂಡ್ಸ್ನ ಕಳಿಸ್ಬೇಕಾದ್ರೆ ₹4000 ಪೇ ಮಾಡ್ತಾಳೆ. ಯಾರು? ಲಲಿತಾ. ದೆನ್ ಸುಮಲತಾ ಟುಕ್ ಡೆಲಿವರಿ ಕನ್ಸೈನ್ಮೆಂಟ್ ಬೈ ಪೇಯಿಂಗ್ ₹10,000 ಫಾರ್ ಕ್ಯಾರೇಜ್ ಆ್ಯಂಡ್ ಅನ್ಲೋಡಿಂಗ್. ಸೊ ₹1000 ಕ್ಯಾರೇಜ್ ಮತ್ತು ಅನ್ಲೋಡಿಂಗ್. ಅನ್ಲೋಡಿಂಗ್ ಅಂದರೆ ಈಗ ಗಾಡಿ ಲೋಡ್ ಆಗಿರುತ್ತಲ್ಲ, ಅದನ್ನು ಗಾಡಿ ಲೋಡ್ ಆಗಿರೋ ಗಾಡಿನ ಖಾಲಿ ಮಾಡಿದ್ರೆ ನಾವು ಅನ್ಲೋಡಿಂಗ್ ಅಂತ ಹೇಳ್ತೇವೆ. ಆ್ಯಂಡ್ ₹2000 ಫಾರ್ ಸೇಲ್ಸ್ಮೆನ್ ಸ್ಯಾಲರಿ, ಗೋಡೌನ್ ರೆಂಟ್ ಎಕ್ಸೆಟ್ರಾ. ಸೊ ₹2000 ಸೇಲ್ಸ್ಮೆನ್ ಸ್ಯಾಲರಿ ಮತ್ತು ಗೋಡೌನ್ ರೆಂಟ್ ಅಂತ ಹೇಳಿ ಖರ್ಚಾಗಿದೆ. ನೆಕ್ಸ್ಟ್ ಸುಮಲತಾ ಸೋಲ್ಡ್. ಎಷ್ಟು ಸೈಕಲ್ನ ಸೇಲ್ ಮಾಡ್ತಾಳೆ ಅಂತ. ಸುಮಲತಾ ಸೋಲ್ಡ್ 50 ಬೈಸಿಕಲ್ಸ್ ಅಟ್ ₹2250 ಈಚ್. ಸೊ 50 ಬೈಸಿಕಲ್ಸ್ನ ₹2250 ಹಾಗೆ 50 ಬೈಸಿಕಲ್ಸ್ನ ಮಾರ್ತಾಳೆ. ನೆಕ್ಸ್ಟ್ ಆ್ಯಂಡ್ 30 ಬೈಸಿಕಲ್ಸ್ ಕ್ರೆಡಿಟ್ ಫಾರ್ ₹2400 ಈಚ್. ಸೊ 30 ಸೈಕಲ್ಸ್ನ ₹2400 ಹಾಗೆ ಮಾರ್ತಾಳೆ ಕ್ರೆಡಿಟಲ್ಲಿ. ಅದು ಕ್ಯಾಶು, ಇದು ಕ್ರೆಡಿಟು. ಸುಮಲತಾ ಸೆಟಲ್ಡ್ ಅವರ್ ಅಕೌಂಟ್ ವಿತ್ ಲಲಿತಾ. ಸೊ ಅದಾದಮೇಲೆ ಎಲ್ಲ ಅಕೌಂಟ್ ಕೂಡ ಎಲ್ಲ ಇಬ್ಬರದು ಸೆಟ್ಲ್ ಮಾಡ್ತಾರೆ. ಪ್ರಿಪೇರ್ ಎ ಕನ್ಸೈನ್ಮೆಂಟ್ ಅಕೌಂಟ್ ಆ್ಯಂಡ್ ಪಾಸ್ ಎ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲಲಿತಾ ಟ್ರೇಡರ್ಸ್. ಸೊ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಒಂದು ಮಾಡಬೇಕು ಮತ್ತು ಜರ್ನಲ್ ಎಂಟ್ರೀಸ್ ಮಾಡಬೇಕು, ಅಷ್ಟೇ ಕೇಳ್ತಾ ಇರೋಂಥದ್ದು. ನೆಕ್ಸ್ಟ್ ನಾವು ಕನ್ಸೈನ್ಮೆಂಟ್ ಅಕೌಂಟ್ ಮಾಡೋಣ. ಫಸ್ಟಿಗೆ ಕನ್ಸೈನ್ಮೆಂಟ್ ಅಕೌಂಟ್ ಫಾರ್ಮೆಟ್ ಎಲ್ಲ ಇದೆ. ಫಸ್ಟಿಗೆ ಎಷ್ಟು ಬೈಸಿಕಲ್ಸ್ನ ಕಲಿಸಿದ್ದು? 100 ಬೈಸಿಕಲ್ಸ್ ಕಾಸ್ಟಿಂಗ್ ₹2000 ಈಚ್. ಸೊ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 100 ಬೈಸಿಕಲ್ಸ್ ಇಂಟು 200 ದಟ್ ಕಮ್ಸ್ ಟು ₹2,00,000. ನೆಕ್ಸ್ಟ್ ಕಳಿಸ್ಬೇಕಾದ್ರೆ ಏನು ಖರ್ಚಾಗುತ್ತೆ? ಲಲಿತಾ ಪೇಯ್ಡ್ ₹4000 ಟುವರ್ಡ್ಸ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್. ಓಕೆ, ಸೊ ಹಿಯರ್ ಟು ಬ್ಯಾಂಕ್ ಅಕೌಂಟ್ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜಸ್ ಪೇ ಮಾಡಿದಷ್ಟು 4000 ಗೂಡ್ಸ್ನ ಲಲಿತಾ ಸುಮಲತಾಗೆ ಕಳಿಸ್ಬೇಕಾದ್ರೆ. ನೆಕ್ಸ್ಟ್ ಸುಮಲತಾ ಟುಕ್ ಡೆಲಿವರಿ ಕನ್ಸೈನ್ಮೆಂಟ್ ಬೈ ಪೇಯಿಂಗ್ ₹1000 ಫಾರ್ ಕ್ಯಾರೇಜ್ ಆ್ಯಂಡ್ ಅನ್ಲೋಡಿಂಗ್ ಆ್ಯಂಡ್ 2000 ಫಾರ್ ಸೇಲ್ಸ್ಮೆನ್ ಸ್ಯಾಲರಿ. ಸೊ ₹1000 ಕ್ಯಾರೇಜು, ₹2000 ಸೇಲ್ಸ್ಮೆನ್ ಸ್ಯಾಲರಿ ಮತ್ತು ಗೋಡೌನ್ ರೆಂಟ್. ಸೊ ಟು ಸುಮಲತಾ ಅಕೌಂಟ್ ಕ್ಯಾರೇಜ್ 1000, ಕ್ಯಾರೇಜ್ ಆ್ಯಂಡ್ ಅನ್ಲೋಡಿಂಗ್ 1000, ಸ್ಯಾಲರಿ ಆ್ಯಂಡ್ ಗೋಡೌನ್ ರೆಂಟ್ ₹2000. ನೆಕ್ಸ್ಟ್ ಅದಾದಮೇಲೆ ಹೌ ಮೆನಿ ಸೈಕಲ್ಸ್ ಈ ಸೆಲ್ಲಿಂಗ್? 50 ಬೈಸಿಕಲ್ಸ್ ಫಾರ್ ₹2250. So by consignment account cash 50,000 into 2,250 that comes to 1,12,500. Next 30 bicycles credit ₹2,400 each. ಸೊ ಈಗ ಕ್ರೆಡಿಟಿಗೆ ಸೇಲ್ ಮಾಡ್ತಾರೆ. ಹಾಗಾಗಿ ಬೈ ಕನ್ಸೈನ್ಮೆಂಟ್ ಡೇಟಾಸ್ ಅಕೌಂಟ್ ಅಂತ ಹೇಳಿ ಬರೆದ್ಬಿಟ್ಟು ಇಲ್ಲಿ ಬ್ರಾಕೆಟಲ್ಲಿ ನಾವು ಬೇಕಂದರೆ ಬರ್ಕೋಬೋದು. ಎಷ್ಟು? 30 ಇಂಟು 2,240 ಮಾಡಿದ್ರೆ ನಮಗೆ ₹72,000 ಬರುತ್ತೆ. ಓಕೆ, ನೆಕ್ಸ್ಟ್ ಇಷ್ಟೇನಾಗಿರೋದು ಸೆಟಲ್ಡ್ ಅಕೌಂಟ್ ಅಂತ ಹೇಳ್ತಿದ್ದಾರೆ. ಈಗ ಸೇಲ್ಸ್ ಆದಮೇಲೆ ನಾವೇನು ಮಾಡಬೇಕು? ಕಮಿಷನ್ ಕೊಡಬೇಕು. ಟು ಸುಮಲತಾ ಅಕೌಂಟ್ ಕಮಿಷನ್ ಎಷ್ಟು? 6%. 1,12,000 ಮತ್ತು 72,000 ಎರಡೂ ಆ್ಯಡ್ ಮಾಡಬೇಕು ನಾವು. ಎರಡೂ ಆ್ಯಡ್ ಮಾಡಿ ಅದ್ರ ಮೇಲೆ 6% ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ₹11,070 ಬರುತ್ತೆ. ಓಕೆ, ಇಲ್ಲಿ ಬನ್ನಿ. ಈಗ ನೆಕ್ಸ್ಟು ಇಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಬರೆದಿದ್ದೀನಿ. ಏನದು ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂದರೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಸೊ ಕಮ್ ಬ್ಯಾಕ್ ಟು ಇಲ್ಲಿ ಎಷ್ಟು ಕನ್ಸೈನ್ಮೆಂಟ್ ಸ್ಟಾಕ್ ಅಂದರೆ ನಥಿಂಗ್ ಬಟ್ ಕ್ಲೋಸಿಂಗ್ ಸ್ಟಾಕ್. ಆ ಲಾಸ್ಟ್ ಪ್ರಾಬ್ಲಮಲ್ಲಿ ಏನಿತ್ತು, ಎಲ್ಲ ಗೂಡ್ಸ್ನ ಸೇಲ್ ಮಾಡಿಬಿಟ್ರು, ಅದಕ್ಕೆ ನಮಗೆ ಕ್ಲೋಸಿಂಗ್ ಸ್ಟಾಕ್ ಬರಲಿಲ್ಲ. ಬಟ್ ಆದರೆ ಇಲ್ಲಿ ಎಲ್ಲ ಗೂಡ್ಸ್ನ ಸೇಲ್ ಮಾಡಲಿಲ್ಲ. 50 ಬೈಸಿಕಲ್ಸ್ನ ಕ್ಯಾಶಿಗೆ, 30 ಬೈಸಿಕಲ್ಸ್ನ ಕ್ರೆಡಿಟಿಗೆ ಸೇಲ್ ಮಾಡ್ತಾರೆ. ಸೊ ನಾವು ಕನ್ಸೈನ್ಮೆಂಟ್ ಮಾಡಿದ್ದು 100 ಸೈಕಲ್ ಕಳಿಸಿದ್ದು. ಅದರಲ್ಲಿ 50 + 30 ಅಂದರೆ 80 ಆಯಿತು. 100ಅಲ್ಲಿ 80 ಹೋದರೆ 20. ಈ 20 ಬೈಸಿಕಲ್ಸ್ನ ಅವಳು ಇನ್ನೂ ಸೇಲ್ ಮಾಡಲಿಲ್ಲ, ಇನ್ನೂ ಅವ್ರ ಹತ್ರ ಇದೆ ಅಂತ. ಓಕೆ, ಸೊ ಈ 100 ಬೈಸಿಕಲ್ಸ್ನ ಕಾಸ್ಟ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು ಈಗ ನಾವು. ಸೊ ಅದಕ್ಕೆ ಇಲ್ಲೇನು ಮಾಡೋಣ? ಫಸ್ಟಿಗೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹೇಳಿ ಬರ್ಕೊಂಡು ಜಸ್ಟ್ ವರ್ಕಿಂಗ್ ನೋಟು. ಫಸ್ಟಿಗೆ ಅದನ್ನು ಪ್ರೈಸ್ ಎಷ್ಟು ಅಂತ ತೊಗೊಳೋಣ. ಸೊ 20 ಬೈಸಿಕಲ್ಸ್ನ ಸೇಲ್ ಆಗಲಿಲ್ಲ, 20 ಬೈಸಿಕಲ್ಸು. ಬಟ್ ಅದು ಒಂದು ಸೈಕಲ್ಗೆ ಎಷ್ಟಿತ್ತು? ₹2,000 ಇದೆ. ಸೊ ಇಲ್ಲಿ ಕಾಸ್ಟ್ ಪ್ರೈಸು 2,000 ಇಂಟು 20 ಬೈಸಿಕಲ್ಸ್ ದಟ್ ಕಮ್ಸ್ ಟು 40,000. ನೆಕ್ಸ್ಟ್ ಈಗ ನಾವು ಇದಕ್ಕೆ ಆ್ಯಡ್ ಪ್ರಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತಿದೆ. ನಾನ್ ರೆಕರಿಂಗ್ ಅಂತಂದರೆ, ರೆಕರಿಂಗ್ ಅಂದರೆ ಮತ್ತೆ ರಿಪೀಟ್ ಆಗೋದನ್ನು ನಾವು ರೆಕರಿಂಗ್ ಅಂತ ಹೇಳ್ತೇವೆ. ನಾನ್ ರೆಕರಿಂಗ್ ಅಂದರೆ ಮತ್ತೆ ರಿಪೀಟ್ ಆಗದೇ ಇರೋದನ್ನು ನಾವು ನಾನ್ ರೆಕರಿಂಗ್ ಅಂತ ಹೇಳ್ತೇವೆ. ಸೊ ಯಾವುದು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇದೆ ಅದನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ
ಫ್ರೈಟ್ ಮತ್ತು ಇನ್ಶೂರೆನ್ಸ್ ಕನ್ಸೈನರ್ ಗೂಡ್ಸ್ನ ಹಾಕಬೇಕಾದ್ರೆ ಅವ್ನು ಖರ್ಚು ಮಾಡಿದಷ್ಟು 4000 ರುಪೀಸ್ನ ಹಾಕಿದ್ದಾನೆ ನೋಡಿ ಇಲ್ಲಿ. ಟು ಬ್ಯಾಂಕ್ ಅಕೌಂಟ್ 4000 ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜಸ್ ಪೇ ಮಾಡಿದ್ದಾನೆ. ಅದನ್ನು ಪ್ರಪೋರ್ಷನೇಟ್ ಆಗಿ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಕನ್ಸೈನರ್ ಗೂಡ್ಸ್ ಕಳಿಸ್ಬೇಕಾಗಿರೋ ಎಕ್ಸ್ಪೆನ್ಸಸ್ನ ನಾವು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಸೊ 4000 ರುಪೀಸ್ ಡಿವೈಡೆಡ್ ಬೈ 100. ಎಷ್ಟು ಬೈಸಿಕಲ್ಸ್ನ ಕಳಿಸಿದ್ದು? 100 ಬೈಸಿಕಲ್ಸ್ನ ಕಳಿಸಿದ್ದಾರೆ. ಕಳಿಸ್ಬೇಕಾದ್ರೆ ಫ್ರೈಟ್ ಮತ್ತು ಇನ್ಶೂರೆನ್ಸ್ ಚಾರ್ಜಸ್ ಎಷ್ಟಾಯಿತು? 4000 ರೂಪಾಯಿ ಆಯಿತು. 4000 ಡಿವೈಡೆಡ್ ಬೈ 100 ಬೈಸಿಕಲ್ಸ್ ಮಾಡಿ ನಿಮಗೆ 40 ರುಪೀಸ್ ಬರುತ್ತೆ. 40 ರುಪೀಸ್ ಇಂಟು 20 ಏನು 40 ರುಪೀಸು ಒಂದು ಬೈಸಿಕಲ್ಗೆ. 40 ರೂಪಾಯಿ ಒಂದಕ್ಕಾದರೆ 20 ಸೈಕಲ್ಗೆ ಎಷ್ಟು ಅಂತ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 800 ರುಪೀಸ್ ಸಿಗುತ್ತೆ. ಓಕೆ, ಇದು ಕನ್ಸೈನರ್ಸ್ ಫ್ರೈಟ್ ಮತ್ತು ಇನ್ಶೂರೆನ್ಸ್ ಚಾರ್ಜಸ್ ಮಾತ್ರ ಆ್ಯಡ್ ಮಾಡಿದ್ದು. ನೆಕ್ಸ್ಟ್ ಕನ್ಸೈನಿ, ಇದು ಲಲಿತಾ ಕಳಿಸ್ಬೇಕಾದ್ರೆ ಸ್ಪೆಂಡ್ ಮಾಡಿದಂಥ ಅಮೌಂಟು. ಇವಾಗ ಸುಮಲತಾ ರಿಸೀವ್ ಮಾಡಿದ್ಮೇಲೆ ಎಷ್ಟು ಅಮೌಂಟ್ನ ಇದು ಮಾಡ್ತಾರೆ ಅಂತ. ಸೊ ಇಲ್ಲಿ ಬರೀ ಕ್ಯಾರೇಜ್ ಮತ್ತು ಅನ್ಲೋಡಿಂಗ್ ಚಾರ್ಜಸ್ನ ಮಾತ್ರ ತೊಗೊಳೋವಂಥದ್ದು, ಮತ್ತು ಬೇರೆ ಯಾವುದನ್ನು ನಾವು ತೊಗೊಳೋದಿಲ್ಲ. ಓಕೆ, ಯಾಕೆ ಅಂತಂದರೆ ಸೇಲ್ಸ್ಮೆನ್ ಆಫ್ ಸ್ಯಾಲರಿ ಆಫ್ ಎ ಸೇಲ್ಸ್ಮೆನ್ ಮತ್ತು ಗೋಡೌನ್ ರೆಂಟ್ ಎಲ್ಲ ರೆಕರಿಂಗ್ ಎಕ್ಸ್ಪೆನ್ಸಸ್ಸು. ಮತ್ತೆ ಗೂಡ್ಸ್ನ ಸೇಲ್ಸ್ ಮಾಡಬೇಕಂದ್ರೂ ನಾವು ರೆಂಟ್ ಕೊಡಬೇಕು, ಮತ್ತೆ ಕೂಡ ನಾವು ಗೋಡೌನ್ ರೆಂಟ್ ಕೊಡಬೇಕು, ಹಾಗಾಗಿ ತೊಗೊಳೋದಿಲ್ಲ. ಸೊ ಇಲ್ಲಿ ಕ್ಯಾರೇಜ್ ಆ್ಯಂಡ್ ಅನ್ಲೋಡಿಂಗ್ ಚಾರ್ಜಸ್ ಮಾತ್ರ ನಾವು ತೊಗೊತೇವೆ. ಪ್ರಾಬ್ಲಮಲ್ಲಿ ಮಾಡ್ತಾ ಯಾವ್ದು ಬರುತ್ತೆ ಯಾವ್ದು ಬರೋದಿಲ್ಲ ಅನ್ನೋದನ್ನು ಹೇಳ್ತೇವೆ. ಓಕೆ, ಹೇಳ್ತೇನೆ ನಾನು. ಸೊ ಇಲ್ಲಿ ಕ್ಯಾರೇಜ್ ಮತ್ತು ಅನ್ಲೋಡಿಂಗ್ ಚಾರ್ಜಸ್ ಪೇ ಮಾಡಿದಷ್ಟು 1000 ರುಪೀಸ್ ನೋಡಿ ಇಲ್ಲಿದೆ, ಕ್ಯಾರೇಜ್ ಆ್ಯಂಡ್ ಲೋಡಿಂಗ್ ಚಾರ್ಜಸ್. ಓಕೆ, ಸೊ ಈಗ 1000 ಇಂಟು 1000 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 10 ರುಪೀಸ್ ಸಿಗುತ್ತೆ. ಸೊ 10 ಇಂಟು 20 200 ರುಪೀಸ್ ಆಗುತ್ತೆ. ಸೊ ಕನ್ಸೈನ್ಮೆಂಟ್ ಚಾರ್ಜಸ್ ಅಂದರೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಬರೀ 40,000 ಅಲ್ಲ, ಅದಕ್ಕೆ ಪ್ರೊಪೋರ್ಷನೇಟಾಗಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ನಾವು ಆ್ಯಡ್ ಮಾಡಬೇಕು. ಅಂದರೆ ಅದಕ್ಕೆ ಎಷ್ಟಾಗಿದೆ, ಅದಕ್ಕೆ ಕರೆಕ್ಟ್ ಎಷ್ಟು ಇನ್ಕರ್ ಆಗಿದೆ ಅಷ್ಟೇ ಎಕ್ಸ್ಪೆನ್ಸಸ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 40,000 ಪ್ಲಸ್ 800 ಪ್ಲಸ್ 200 ದಟ್ ಕಮ್ಸ್ ಟು 41,000. ಸೊ ಅದನ್ನು ನಾನು ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ 41,000 ಅಂತ ಬರ್ತಿದ್ದೀನಿ. ಕ್ಲೋಸಿಂಗ್ ಸ್ಟಾಕ್ನ ಇಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ನ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳುವಂಥದ್ದು. ಸೊ ಈಗ ಕನ್ಸೈನ್ಮೆಂಟ್ ಸ್ಟಾಕ್ ಕೂಡ ಬರ್ಕೊಂಡಾಯಿತು, ಎಲ್ಲ ಎಂಟ್ರೀಸು ಮಾಡಿದ್ದೀವಿ ನಾವು. ಸೊ ಈಗ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ಕಡೆ ಜಾಸ್ತಿ ಇದೆ, 2,25,500 ರುಪೀಸ್ ಇದೆ. ಸೊ ಇದನ್ನು ಎಲ್ಲ ಲೆಸ್ ಮಾಡ್ಕೊಳ್ಳಿ, ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ಬರುತ್ತೆ? 7,430 ರುಪೀಸ್ ಬರುತ್ತೆ. ಓಕೆ, ಸೊ ನಮಗೆ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಕೂಡ ಆಯಿತು, ಮತ್ತು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಕೂಡ ನಾವು ಫೈಂಡ್ ಔಟ್ ಮಾಡಿದ್ದಾಯಿತು. ಓಕೆ, ನೆಕ್ಸ್ಟ್ ಜರ್ನಲ್ ಎಂಟ್ರಿ ಮಾಡೋಣ. ಫಸ್ಟಿಗೆ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲಲಿತಾ ಟ್ರೇಡರ್ಸ್. ಓಕೆ, ಗೂಡ್ಸ್ ಫಸ್ಟ್ ಎಂಟ್ರಿ ಏನಿದೆ? ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಫಸ್ಟ್ ಎಂಟ್ರಿ 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಇದೆ. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಓಕೆ, ಸೊ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 2 lakh rupees. ನೆಕ್ಸ್ಟ್ ಹಾಗೆಯೇ ನೆಕ್ಸ್ಟ್ ಯಾವುದಿದೆ? ಬ್ಯಾಂಕ್ ಅಕೌಂಟ್ 4000 ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜಸ್ನ ಪೇ ಮಾಡಿದ್ದು. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ 2 ಬ್ಯಾಂಕ್ ಅಕೌಂಟ್ ಬೀಯಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಕನ್ಸೈನ್ಮೆಂಟ್. ಗೂಡ್ಸ್ ಕಳಿಸ್ಬೇಕಾದ್ರೆ ಲಲಿತಾ ಪೇ ಮಾಡೋಂಥ ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜಸ್ ಎಷ್ಟು? 4000 ರುಪೀಸ್. ನೆಕ್ಸ್ಟ್ ಸುಮಲತಾ ಯಾವ್ಯಾವ ಚಾರ್ಜಸ್ ಪೇ ಮಾಡಿದ್ಲು? ಕ್ಯಾರೇಜ್ ಆ್ಯಂಡ್ ಅನ್ಲೋಡಿಂಗ್ ಆ್ಯಂಡ್ ಸ್ಯಾಲರಿ. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಸುಮಲತಾ ಇಲ್ಲಿ ಸೇಲ್ಸ್ ತೊಗೊಂಡಿದ್ದೇನೆ ಫಸ್ಟಿಗೆ. ಎಷ್ಟು? 1,12,500 ಪ್ಲಸ್ 72,000. ಸೊ ಸುಮಲತಾ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ 1,84,500 ಬೀಯಿಂಗ್ ಗ್ರಾಸ್ ಸೇಲ್ ಪ್ರೊಸೀಡ್ಸ್ ಆಫ್ ಕನ್ಸೈನ್ಮೆಂಟ್ ಆರ್ ಬೀಯಿಂಗ್ ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿ ಹಾಕಿದ್ರು ಆಗುತ್ತೆ. ಸೊ ಇಲ್ಲಿ ಗೂಡ್ಸ್ನ ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ತೊಗೋಬೇಕಾಗಿರೋದು ನಾವು ಸೇಲ್ ಆಗಿರೋದನ್ನು. ನೆಕ್ಸ್ಟು ಏನಿದೆ? ಅನ್ಲೋಡಿಂಗ್ ಚಾರ್ಜಸ್ ಒಂದಿದೆ, ಸ್ಯಾಲರಿ ಇದೆ, ಮತ್ತು ಸುಮಲತಾ ಕಮಿಷನ್ ಇದೆ. ಸೊ ಅದೆಷ್ಟನ್ನ ಹಾಕೋಣ. ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಸುಮಲತಾ ಅಕೌಂಟ್ 3,000 ಫ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ಕ್ಯಾರೇಜ್ ಚಾರ್ಜಸ್ಸು ಸೇಲ್ಸ್ಮೆನ್ ಸ್ಯಾಲರಿ ಎಲ್ಲ ಪೇ ಮಾಡಿದ್ನೆಲ್ಲ ನಾವಿಲ್ಲಿ ತೋರಿಸಿದ್ದೀವಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಿದೆ? ಕ್ಲೋಸಿಂಗ್ ಸ್ಟಾಕ್ ಇದೆ, ಆಮೇಲಿಂದ ಕಮಿಷನ್ ಇದೆ. ಓಕೆ, ಸೊ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಸುಮಲತಾ ಅಕೌಂಟ್ 11,070 ರುಪೀಸ್ ಇದು ಅವಳಿಗೆ ಕೊಡಬೇಕಾಗಿರುವಂಥ ಕಮಿಷನು. ಸೊ 1,84,500 ಮೇಲೆ 6%ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 11,070 ರುಪೀಸ್ ಬರುತ್ತೆ. ನೆಕ್ಸ್ಟ್ ಈಗ
ಏನು ಸುಮಲತಂಗೆ ಎಷ್ಟು ದುಡ್ಡು ಕೊಡಬೇಕಾಗಿತ್ತು ಅಂತ. ಇಲ್ಲಿ ನೋಡಿ ಅದು ಅಲ್ಲಿಲ್ಲ, ಹಾಗೆ ಹೇಳ್ತೇನೆ. ಈಗ ಸೇಲ್ ಆಗಿದೆ ಎಷ್ಟು, 1,84,500. ಓಕೆ, 1,84,500 3,000 ಮತ್ತು 11,070 ಲೆಸ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಉಳಿಯುತ್ತೆ, 1,70,430. ಅದನ್ನು ಅವಳ ಅಕೌಂಟ್ನ ಸೆಟ್ಲ್ ಮಾಡೋದು. ಇಲ್ಲಿ ಬೀಯಿಂಗ್ ಸೆಟ್ಲ್ಮೆಂಟ್ ಆಫ್ ಅಕೌಂಟ್ ಅಂತಿದೆ. ಅಂದರೆ ಏನು, 2-3 ಥರ ಬರುತ್ತೆ. ಇಲ್ಲಿ 2 ಥರ ಬರುತ್ತೆ. ಒಂದೇನಂತಂದರೆ ಅಕೌಂಟ್ನ ಬಿಲ್ಸ್ ಕೊಟ್ಟು, ಅಂದರೆ ಬಿಲ್ ರಿಸೀವಬಲ್ ಅಥವಾ ಬಿಲ್ನ ಡ್ರಾ ಮಾಡಿ ಅಕೌಂಟ್ನ ಸೆಟ್ಲ್ ಮಾಡುವಂಥದ್ದು. ಮತ್ತು ಇನ್ನೊಂದು ಏನಂತಂದರೆ ಕ್ಯಾಶ್ ಕೊಟ್ಬಿಡುವಂಥದ್ದು ಅಥವಾ ಚೆಕ್ ಕೊಡುವಂಥದ್ದು. ಸೊ ಇಲ್ಲಿ ಅಕೌಂಟ್ನ ಸೆಟ್ಲ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನೇ ಕೊಟ್ಟರು, ಬಿಲ್ ಕೊಟ್ಟರೆ ಬಿಲ್, ಕ್ಯಾಶ್ ಕೊಟ್ಟರೆ ಕ್ಯಾಶ್, ಬ್ಯಾಂಕ್ ಕೊಟ್ಟರೆ ಬ್ಯಾಂಕ್. ದುಡ್ಡು ಸೆಟ್ಲ್ ಮಾಡಿದ್ರೆ ಅದನ್ನೇ ಅಕೌಂಟ್ ಡೇಟಾ ಅಂತ ಹಾಕಿ ಸುಮಲತಾ ಅಕೌಂಟ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಸುಮಲತಾ ಅಕೌಂಟ್ 1,70,430 ಬೀಯಿಂಗ್ ರೆಮಿಟೆನ್ಸ್ ಆಫ್ ಕ್ಯಾಶ್ ಅಂತಿದೆ. ಸೊ ನೆಕ್ಸ್ಟ್ ಇಲ್ಲಿ ಪ್ರಾಫಿಟ್ ಎಷ್ಟು ಬಂತು ನಮಗೆ, ಕನ್ಸೈನ್ಮೆಂಟ್ ಅಕೌಂಟಲ್ಲಿ 7,430. ಅದನ್ನೇ ಬರೆಯೋಣ. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 7,430. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 41,000 ಬರೆದ್ವಿ. ಗೂಡ್ಸ್ ಆ್ಯಂಡ್ ಟರ್ನ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಟ್ರೇಡಿಂಗ್ ಆರ್ ಪರ್ಚೇಸ್ ಅಕೌಂಟ್ 2 lakh rupees. ಲಾಸ್ಟ್ ಒನ್ ಬೀಯಿಂಗ್ ಗೂಡ್ಸ್ ಆ್ಯಂಡ್ ಟರ್ನ್ ಕನ್ಸೈನ್ಮೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್ ಅಂತಿದೆ. ಇಷ್ಟು ಬರೆದ್ರೆ ನಮಗೆ ಜರ್ನಲ್ ಎಂಟ್ರೀಸ್ ಎಲ್ಲ ಆಯಿತು. ಓಕೆ, ಸೊ ಎಷ್ಟು 9 ಜರ್ನಲ್ ಎಂಟ್ರೀಸ್ ಬರುತ್ತೆ. ಒಂದು ಗೂಡ್ಸ್ ಕಳಿಸ್ಬೇಕಾಗಿರೋ ಎಕ್ಸ್ಪೆನ್ಸಸ್ಗೆ, ಮತ್ತು ಇನ್ನೊಂದು ಸೇಲ್ ಮಾಡಿದ್ದು. ನೆಕ್ಸ್ಟು ಗೂಡ್ಸ್ ತೊಗೊಂಡಾಗಿರೋಂಥ ಎಕ್ಸ್ಪೆನ್ಸಸ್ಸು, ಮತ್ತು ಕಮಿಷನ್ನು, ದುಡ್ಡು ಅವ್ರಿಗೆ ಕೊಡಬೇಕಾಗಿರೋದೆಷ್ಟು, ನಮಗೆ ಪ್ರಾಫಿಟ್ ಎಷ್ಟು ಬಂತು, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಗೂಡ್ಸ್ ಕಳಿಸಿದ್ದೆಷ್ಟು, ಇಷ್ಟು ಹಾಕಿದರೆ ನಮಗೆ ಎಲ್ಲ ಜರ್ನಲ್ ಎಂಟ್ರೀಸು ಕೂಡ ಮುಗಿಯುತ್ತೆ. ಸೊ ನಮಗೆ 12 ಮಾರ್ಕ್ಸಿಗೆ ಈ ಥರ ಪ್ರಾಬ್ಲಮ್ಸು ಬರುತ್ತೆ. ಏನು, ಕನ್ಸೈನ್ಮೆಂಟ್ ಅಕೌಂಟು ಮತ್ತು ಜರ್ನಲ್ ಎಂಟ್ರೀಸು. ಬೇರೆ ಬೇರೆ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ದಿಸ್ ಈಸ್ ಒನ್ ಟೈಪ್ ಸಿಂಪಲ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು.